ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಈ ದೇಶದಿಂದ ತೊಲಗಬೇಕು. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ CM ಅಂತೇಳಿ ಈಗ ಆಲ್ರೆಡಿ ಕೂಗು ಶುರು, ಅದ್ರ ಜೊತೆಗೆ ಆ ರೀತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿ ಆಗ್ಬೋದಾಗಿದೆ ರಾಜ್ಯ? ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತೊಗೊಂಡಿದ್ದಾರೆ. ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ಮದೇನು ಡಿ ಕೆ ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, MB ಪಾಲ್ರು ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿತ್ತು. ಪಾಪ MB ಪಾಲ್ರು ಭಾಳ ಆಸೆ ಇಟ್ಕೊಂಡಿದ್ರು ಆಗ್ತಾನೆ ಅಂತೇಳಿ. ನಮಗೂ ನೋವಾಗಿದೆ ಅವ್ರು ಆಗ್ಲಾರ್ದಕ್ಕೆ. ಆದರೆ ಇವಾಗ ಡಿ ಕೆ ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. MB ಪಾಟೀಲ್ ಕೂಡ DCM ಸ್ಥಾನ ಸಿಗುತ್ತೆ, ಒಳ್ಳೆಯದಲ್ಲ, ನಾವು ಸಂತೋಷ ಪಡ್ತೀವಿ. MB ಪಾಟೀಲ್ರು ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ. ನಾವ್ಯಾಕೋ ಒಟ್ಟಿಗೆ ಕಿಚ್ಬಿಡೋನು? ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, 2 ಉಳಿತಾವ, ಒಂದೇ ಬರುತ್ತೆ. ಅದು ಬರ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಬರ್ತಾರೆ, ನನಗೇನು ಗೊತ್ತಾ? ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಸಿದ್ದರಾಮಯ್ಯ ಅವರು CM ಸ್ಥಾನದಲ್ಲಿ